ನಮಸ್ಕಾರ ಫ್ರೆಂಡ್ಸ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸಾಧನೆ ಯಾರೊಬ್ಬರ ಸ್ವತ್ತಲ್ಲ, ಛಲ ಗುರಿ ಒಂದಿದ್ರೆ ಸಾಕು ಸಾಧನೆ ತನ್ನಿಂತಾನೇ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಪಕ್ಕ ಕೂತಿರೋ ಇಬ್ರು ಸೆಲೆಬ್ರಿಟೀಸ್. ಮಾಡೋ ಒಂದು ಸಾಧನೆಗೆ ಒಂದು ಛಲ ಇರಬೇಕು, ಗುರಿ ಇರಬೇಕು. ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ರು, ಅದರಂತೆ ಸ್ಟಾರ್ ಆದ್ರು. ಜೀವನದಲ್ಲಿ ಸಾಕಷ್ಟು ಏಳು ಬೀಳು ಅವಮಾನ ಎದುರಿಸಿದ್ದಾರೆ, ಅದನ್ನ ಮೆಟ್ಟಿ ನಿಂತಿದ್ದಾರೆ ಕೂಡ. ಅಂತ ಸೆಲೆಬ್ರಿಟಿಗೆ ಇವತ್ತು ಬರ್ಡೇ ಸಂಭ್ರಮ. ಬರ್ಡೇ ಸಂಭ್ರಮದಲ್ಲಿರೋ ನಮ್ಮ ಈ ಸೆಲೆಬ್ರಿಟಿ ಏನ್ ಹೇಳ್ತಾರೆ, ಅಫ್ಕೋರ್ಸ್ ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗಿರುತ್ತೆ ಅದು ಯಾರು ಅಂತ. ಎಸ್, ಅದು ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಿ, ಹಾಗೇನೆ ಅವರ ವೈಫ್ ಕೀರ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಮಾತಾಡೋಣ, ಆ ನೆನಪುಗಳನ್ನ ಮೆಲುಕು ಹಾಕೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೆನಪೇ ದುನಿಯಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬರ್ಡೇ ಬಾಯ್ ಇದ್ದಾರೆ, ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಿ ಅವರು. ಸರ್, ವೆಲ್ಕಮ್ ಟು ದ ಶೋ, ಹಾಗೇನೆ ಹ್ಯಾಪಿ ಬರ್ಡೇ. ನಮ್ಗೆ ಥ್ಯಾಂಕ್ ಯು. ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇ? ಸೆಲೆಬ್ರೇಟ್ ಅಂದರೆ ಲೈಕ್ ನನಗೆ ಆತ್ಮಪೂರ್ವಕವಾಗಿ ಸೆಲೆಬ್ರೇಟ್ ಮಾಡೋ ಇಷ್ಟ ಇಲ್ಲ. ಅನಿಲ್ ಮತ್ತು ಉದಯನ ಕಳ್ಕೊಂಡಿರೋದು. ಸೊ ಹಾಗಾಗಿ ಅಭಿಮಾನಿಗಳನ್ನ ನೋಡೋ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇನ್ಸಿಡೆಂಟ್ ನಡೆದ್ಮೇಲೆ ಎಲ್ಲರೂ ಅವ್ರನ್ನ ಟಿ ವಿಲಿ ನೋಡಿದ್ರು, ನಾನು ಅವ್ರನ್ನ ಕಣ್ಣಾರೆ ನೋಡೋಕ್ಕೆ. ಹೌದು, ಸೊ ಹಂಗಾಗಿ ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಕೀರ್ತಿ ಅವರೇ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಮ್ ಕಡೆಯಿಂದ ನಾವು ನೋಡಿಲ್ಲ ಹೆಂಗೆ ಡೈರೆಕ್ಟ್ ವಿಶ್ ಮಾಡಿದ್ರಿ ಅಂತ. ಸೊ ನಮ್ ವಾಹಿನಿ ಮುಖಾಂತರ ಒಂದ್ಸತಿ ಡೈರೆಕ್ಟ್ ವಿಶ್ ಮಾಡ್ಬಿಡಿ. ಸ್ಪೆಷಲ್ ಏನಿಲ್ಲ, ಐ ಗಾಟ್ ದಿಸ್ ಟ್ಯಾಟೂ ಡನ್ ಅವ್ರಿಗೋಸ್ಕರ. ಈ ಬರ್ಡೇ ಸ್ಪೆಷಲ್. ದಿಸ್ ಇಸ್ ಅ ಫಸ್ಟ್ ಬರ್ತ್ಡೇ ಆಕ್ಚುಲಿ. ಮದ್ವೆ ಆದ್ಮೇಲೆ ನಮ್ಮ ಫಸ್ಟ್ ಬರ್ತ್ಡೇ ಅವ್ರದ್ದು. ಆಮೇಲೆ ಒಬ್ರು ಹ್ಯಾಂಡಿಕ್ಯಾಪ್ ಮತ್ತೆ ತುಂಬಾ ವಯಸ್ಸಾದವ್ರಿಗೆ ಆಟೋ ಕೊಡ್ಸಿದೀವಿ. ಒಂದು ಒಳ್ಳೆ ಕೆಲಸ ಮಾಡಿದೀವಿ ಬರ್ತ್ಡೇ ದಿನ. ಅಷ್ಟೇ ಸ್ಪೆಷಲ್ ಅಂದ್ರೆ ಅದೇ. ಏನ್ ಗಿಫ್ಟ್ ಕೊಟ್ರಿ ಫಸ್ಟ್ ಅಂತ ಅಂದ್ರಿ ಮದ್ವೆ ಆದ್ಮೇಲೆ ಫಸ್ಟ್ ಬರ್ಡೇ? ನಾನೇ ಅವ್ರಿಗೆ ಈ ಬರ್ತ್ಡೇ ಗಿಫ್ಟ್ ಆಕ್ಚುಲಿ. ನೋಡಿ, ಇದಕ್ಕಿಂತ ಗಿಫ್ಟ್ ಬೇರೆ ಬೇಕಾಗೂ ಇಲ್ಲ ಅಲ್ವಾ? ಆ ಪ್ರೀತಿ, ಆ ಒಂದು ಸೆಕ್ಯೂರ್ ಆಗಿ ನೋಡ್ಕೊಳ್ಳೋದು, ಆ ಪ್ರೊಟೆಕ್ಷನ್ ಕೊಡೋದು. ನಮ್ಮ ಸೋಲು ಗೆಲುವಿನ ಅವ್ರ ತಾಯಿ ತರ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಸೋಲು ಗೆಲುವು ಎರಡರಲ್ಲೂ ಅವ್ರು ಬೆನ್ನಿಗೆ ನಿಂತಿದ್ದಾರೆ ಅಂದ್ರೆ ಅದೆಲ್ಲ ಮಾಫಿ ಮಾಡ್ಬಿಟ್ರು. ಎಸ್, ಇನ್ನು ಬರ್ಡೇ ಅಂತ ಬಂದಾಗ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸೊ ಈ ಬರ್ಡೇಲಿ ಎಸ್ಪೆಷಲಿ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋದು ಅನಿಲ್ನ, ಉದಯ್. ನಾನು ಇರೋರ್ಗು ಮಿಸ್ ಮಾಡ್ಕೋತೀನಿ ಅವ್ರನ್ನ. ಲೈಕ್ ಅವರು ನನ್ ಬಿಟ್ಟು ಹೋಗೋದಿಲ್ಲ. ಪ್ರತಿ ಬರ್ಡೇಗೂ ಅವ್ರು ತುಂಬಾ ಪ್ರತಿನಿತ್ಯ ನೆನಪಾಗ್ತಾರೆ. ನನ್ ಬಿಟ್ಟು ಹೋಗೋದಿಲ್ಲ ಅಷ್ಟೇ. ನಾನು ಒಂದೇ ಮಾತು ಹೇಳಿದ, ನನ್ನ ಬಿಟ್ಟು ಹೋಗೋದಿಲ್ಲ ಅವ್ರು ಈ ಜಗತ್ತನ್ನ ಬಿಟ್ಟು ಹೋಗೋದು. ಬಟ್ ನನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ಅವರು. ನನ್ ಬಿಟ್ಟು ಹೋಗಲ್ಲ. ಅಂದ್ರೆ ಏನ್ ನೆನಪಾಗುತ್ತೆ ಅಂದ್ರೆ ಬರ್ಡೇ ಬಂದಾಗ? ಅಫ್ಕೋರ್ಸ್ ನಿಮ್ ಮನೆಗೆ ಬರ್ತಾ ಇದ್ರು, ನಾವು ಕೇಳ್ಪಡ್ತಾ ಇದ್ವಿ. ಅಂದ್ರೆ ಅಲ್ಲಿ ನಾನು ಹೊರಗಡೆ ನಿಂತಾಗ ಎಲ್ಲ ಅಂತ ಇದ್ರು, ಅವ್ರು ಬರೋರು ಅಂದ್ರೆ ಆಕ್ಟಿವ್ ಆಗಿ. ದುನಿಯಾ ವಿಜಿ ಅಣ್ಣನ್ ಬರ್ಡೇ ಅಂದ್ರೆ ಬರೋರು, ಅವರು ಎಲ್ಲ ಮ್ಯಾನೇಜ್ ಮಾಡೋರು, ಇಲ್ಲಿ ನಿಂತ್ಕೊಳ್ಳೋರು. ಅದು ಅವ್ರ ತಾಯಿ ಬರ್ಡೇ ತರ ಮಾಡೋರು. ಸೊ ಹಂಗ ಅವ್ರಿಬ್ಬರಿಗೂ ನಾನು ತಾಯಿ ಆಗಿದ್ದೆ. ಹಾಗಾಗಿ ಅವರಿಬ್ರು ಇಲ್ಲ ಅಂದ್ರೆ ನನಗೆ ಆಕ್ಚುಲಿ ಏನೋ ಕಳ್ಕೊಂಡಿರಂಗೆ ಇಡೀ ಲೈಫಲ್ಲಿ. ಅದನ್ನೆಲ್ಲ ಸಮರ್ಥಿಸಿ, ಇಲ್ಲ ನಾವು ಅವ್ರಿಗೋಸ್ಕರ ಬದುಕೋಣ ಅಂತ ಬಂದಿರೋ ನನ್ನ ಹೆಂಡತಿ ಕೀರ್ತಿ. ಅವರಿಬ್ಬರ ನೋವೇನಿತ್ತು, ಆ ನೋವನ್ನ ತಾನು ಕೂಡ ಜೊತೆಲಿ ಅನುಭವಿಸಿ, ಇಲ್ಲ ನಾನಿದ್ದೀನಿ, ಯೋಚನೆ ಮಾಡಬೇಡಿ, ಅವ್ರಿಗೋಸ್ಕರ ಏನಾದರೂ ಮಾಡೋಣ ಅಂತ ನಮ್ಮ ಜೀವನ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಗುರಿಲಿ ಅವರು ಅವರಿಬ್ಬರು ಕೂಡ ಸದಾ. ಅದಕ್ಕೆ ನಾನು ಒಂದು ಫೋಟೋ ಇಟ್ಟಿಲ್ಲ ಮನೆಯಲ್ಲಿ ಅವ್ರದ್ದು. ನನ್ನ ಜೊತೆ ಯಾವಾಗಲೂ ಇದ್ದಾರೆ. ಬಟ್ ಒಂದು ಜೀವ ಸಿಕ್ಕಿದೆ, ಅದು ನಾನೆಲ್ಲರೂ ಸಮರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ನೀವಂದ್ರಿ ಒಂದು ಫೋಟೋ ಕೂಡ ಇಟ್ಟಿಲ್ಲ ಮನಸ್ಸಲ್ಲಿ. ಆ ಛಾಪು ಅವರಿಬ್ರದ್ದು ಫೋಟೋ ನಿಮ್ಮ ಮನಸ್ಸಲ್ಲಿ ಇದೆ, ನಮ್ಗೆ ಅರ್ಥ ಆಗುತ್ತೆ. ಬಟ್ ಆ ಸಂದರ್ಭದಲ್ಲಿ ಆದಂತ ಅವಮಾನಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಟೀಕೆಗಳು, ನಾನು ಅವಮಾನ ಮಾಡೋರಿಗೆ, ಟೀಕೆ ಮಾಡೋರಿಗೆ, ಅವಹೇಳನವಾಗಿ ಮಾತಾಡೋರಿಗೆ ಫಸ್ಟ್ ಅವ್ರ ಕಾಲು ಮುಗಿತೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಅವಮಾನ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಟೀಕೆ ಮಾಡ್ತೀರಾ, ಬೇರೆಯವ್ರು ಬಿದ್ದಾಗ ನಮ್ದು ಒಂದು ಕಲ್ಲೇಟಿರ್ಲಿ, ದಯವಿಟ್ಟು ಹೊಡೀರಿ ಅಂತೀನಿ ನಾನು ಅಲ್ವಾ. ಯಾಕಂದ್ರೆ ಅವ್ರು ಅನುಭವಿಸಿರಲ್ಲ. ಅನುಭವಿಸಿರೋರ್ಗೆ ಮಾತ್ರ ಗೊತ್ತಾಗತ್ತೆ ಅದ್ರ ನೋವು. ಅವಮಾನ ಮಾಡೋರ್ಗೆ ಗೊತ್ತಿರಲ್ಲ ಆ ನೋವು, ಟೀಕೆ ಮಾಡೋರ್ಗೆ ಗೊತ್ತಿರಲ್ಲ, ಅವಹೇಳನ ಮಾಡೋರ್ಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಅವ್ರಿಗೆ ದೇವ್ರು ಕೊಟ್ಟಿರೋ ಒಂದು ದೊಡ್ಡ ಪ್ರತಿಭೆ ಅದು. ಅಂದ್ರೆ ಕೀರ್ತಿ ಅವರು ನೀವು ಅಂತ ಇದ್ರಿ, ಅವರಿಬ್ರು ರೂಪವಾಗಿ ಕೀರ್ತಿ ನನ್ನ ಜೊತೆ ಬಂದಿದ್ದಾರೆ ಅಂತ. ಅಂದ್ರೆ
ಆ ಟೈಮಲ್ಲಿ ಬಹುಶಃ ನಮ್ಮವ್ರು ಯಾರು ಅಂತ ಗೊತ್ತಾಗದೆ ಅಂತ ಟೈಮಲ್ಲಿ, ಈಗ ಸಕ್ಸಸ್ ಅಲ್ಲಿ ಎಲ್ಲರೂ ಬರ್ತಾರೆ, ಖುಷಿ ಪಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಓ ವಿಜಯಣ್ಣ ನಮ್ ವಿಜಯಣ್ಣ ಹಂಗೆ ಹಿಂಗೆ ಅಂತಾರೆ. ಬಟ್ ಆ ಟೈಮಲ್ಲಿ ಯಾರು ನಮ್ಮ ಜೊತೆ ಇರ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅವ್ರ ಬೆನ್ನೆಲುಬಾಗಿ ನಿಂತಿದ್ರಿ, ಆಗ ನಾವು ನೋಡ್ತಾ ಇದ್ವಿ ಎಷ್ಟು ಸಪೋರ್ಟಿವ್ ಆಗಿದ್ರಿ ಅಂತ. ಬಹುಶಃ ಅದು ಅವ್ರಿಗೆ ಒಂದು 90% ಅದೇ ನಿಮ್ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಕೀರ್ತಿ ಅವ್ರು. 99%. ಅಂದ್ರೆ ಆ ಟೈಮಲ್ಲಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿತ್ತು ಅವ್ರಿಗೆ. ಸೊ ಆಗ ನೀವು ಅನುಭವಿಸಿದಂತ ನೋವುಗಳಾಗಿರ್ಬೋದು, ಕಷ್ಟ ಇನ್ಸಿಡೆಂಟ್ ನಡೆದಿದೆ, ತುಂಬ ದೊಡ್ಡ ನೋವಿನ ವಿಚಾರ ಅದು. ಆಮೇಲೆ ಒಂಟಿತನ ಕಾಡ್ತಾ ಇತ್ತು, ಬಿಕಾಸ್ ಅವ್ರು ಅಲ್ಲಿ ಬ್ಯುಸಿ ಆಗಿದ್ರು. ಆದರೆ ನಂಗೆ ಅರ್ಥ ಆಗತ್ತೆ ಆ ಪರಿಸ್ಥಿತಿ ಆ ಥರ ಇತ್ತು. ನನ್ನ ಜೊತೆಗೆ ನನ್ನ ಅತ್ತೆ ಮಾವ ಇದ್ರು, ನನ್ನ ಪೇರೆಂಟ್ಸ್ ಇದ್ರು, ನಮ್ಮ ಅಭಿಮಾನಿಗಳಿದ್ರು, ಬಂದು ಪ್ರೀತಿಯಿಂದ ಅತ್ತಿಗೆ ಅಕ್ಕ ಅಂತ ಮಾತಾಡಿಸ್ತಾರೆ. ತುಂಬ ಪೇನ್ಫುಲ್ ಮೂಮೆಂಟ್ ಅದು. ಅಂದರೆ ಆ ಡೇಸ್ ಎಲ್ಲ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. 1 ವೀಕ್ ಮುಂಚೆ ಬಂದು ಹೋಗಿದ್ರು, ಅಂದರೆ ಇನ್ಸಿಡೆಂಟ್ ಆಗಕ್ಕೆ 1 ವೀಕ್ ಮುಂಚೆ ಅನಿಲ್ ಅಣ್ಣ ಮನೆಗೆ ಬಂದಿದ್ರು. ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಆವಾಗ ಹೇಳ್ತಾ ಇದ್ರು ಅವರು, ಅಷ್ಟು 1.5 hour ಏನು ಕೂತಿದ್ರು, ಅವ್ರ ಬಾಯಲ್ಲಿ ಬಂದಿದ್ದು ಒಂದೇ ವಿಷಯ, ನನ್ನ ಗುರು ನನ್ನ ಗುರು ನನ್ನ ಗುರು ನನ್ನ ಗುರು ನನ್ನ ಗುರು ಅಂತ ಅಷ್ಟೇ. ಗೊತ್ತಿಲ್ಲ, ವಿ ಮಿಸ್ ಹಿಮ್, ತುಂಬ ಮಿಸ್ ಮಾಡ್ತೀವಿ. ಯಾಕಂದರೆ ಅವ್ರ ಜೊತೆ ಆ್ಯಕ್ಚುಲಿ ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಇವಾಗಷ್ಟೇ ಅವ್ರ ಲೈಫಲ್ಲಿ ಬಂದಿದ್ದು. ಆ ಟೈಮಲ್ಲೇ ನಂಗೆ ಗೊತ್ತಾಯಿತು ಅವ್ರ ಪ್ರೀತಿ ಏನು, ಅವ್ರ ಸ್ನೇಹ ಏನು. ಈ ವಾಸ್ ಸೋ ಪೊಸೆಸಿವ್. ನನ್ನ ಮೇಲೆ ಅವ್ರಿಗೆ ಪೊಸೆಸಿವ್ನೆಸ್ ಇತ್ತು, ಅಷ್ಟು ಪ್ರೀತಿ ಅವ್ರು. ಅಂದರೆ ಮದುವೆ ಆದಮೇಲೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು, ಹೊರಗಡೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಕೋಪ ಮಾಡ್ಕೊಳ್ಳೋರು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಥರ ಇದ್ದರು ಅವರು. ಅನಿಲ್ ಅಣ್ಣ ಅಂದರೆ ಸಿಂಹ ಥರ, ರಾಮ ಆಂಜನೇಯ ಥರ ಇದ್ರು ಅವರು. ಹಂಗೆ ನಿಂತ್ಕೊಂಡ್ರೆ ಇವ್ರನ್ನ ಯಾರೂ ಹಿಂಗೆ ಮುಟ್ಟಕ್ಕಾಗ್ತಾ ಇರಲಿಲ್ಲ ಅನಿಲ್ ಅಣ್ಣ ಪಕ್ಕ ಇದ್ದರೆ. ಅದು ಕಾಡುತ್ತೆ, ತುಂಬ ಕಾಡುತ್ತೆ. ಎವ್ರಿ ಟೈಮ್ ಯಾವಾಗಲೂ ಮಿಸ್ ಮಾಡ್ತೀವಿ ಅವ್ರನ್ನ. ಇಷ್ಟು ಮಾತ್ರ ಹೇಳಬಲ್ಲೆ, ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವಾಗಲೂ ಇರ್ತೀವಿ. ಆ್ಯಂಡ್ ಅಷ್ಟೇ. ನಮ್ಗೆ ಆಕ್ಚುಲಿ ಪರಿಚಯನೇ ಇರಲಿಲ್ಲ ಉದಯ್ ಮತ್ತೆ ಅನಿಲ್. ಬಟ್ ನಾವು ನೋಡಿದಾಗ ತುಂಬಾನೇ, ನಾವು ಎಸ್ಪೆಷಲಿ ತುಂಬಾ ದಿನಗಳವರೆಗೆ ಕೊರಗಿದ್ದೀವಿ. ಅಂದ್ರೆ ನಮ್ಗೆ ಆ ನೆನಪುಗಳು ಕಾಡ್ತಾ ಇತ್ತು. ಇನ್ನು ನೀವು ತುಂಬಾ ಹತ್ರದಿಂದ ನೋಡಿದೀರಾ, ಅವ್ರ ಫ್ಯಾಮಿಲಿಗಾಗಲಿ ಎಷ್ಟು ಕಾಡುತ್ತೆ ಆ ನೆನಪು ನಮ್ಗೆ ಅರ್ಥ ಆಗುತ್ತೆ. ಅಂದರೆ ಅಂದರೆ ನಾವು ಒಂದು ಸೈಮಾ ಅವಾರ್ಡ್ ಫಂಕ್ಷನಲ್ಲೂ ಕೂಡ ನಾವು ಅವಾರ್ಡ್ ತಗೊಳ್ಳುವಾಗ ನೋಡಿದ್ದೀವಿ, ನನ್ನ ಗುರು ದುನಿಯಾ ವಿಜಯ್ ಅವರಿಗೆ ನಾನು ಇದನ್ನು ಅರ್ಪಿಸ್ತೀನಿ ಅಂತ. ಆಮೇಲೆ ಈ ಬಾಡಿ ಬಿಲ್ಡಿಂಗ್ ಕೂಡ ಅಷ್ಟೇ ಕಷ್ಟದ, ತುಂಬ ಅಂದರೆ ತುಂಬ ಕಷ್ಟದ ವಿಚಾರ. ಬಟ್ ಅವರು ತೀರ್ ಹೋದಾಗ ನಾವು ನೋಡ್ತಾ ಇದ್ವಿ, ಅಲ್ಲಿ ಯಾವ 6 ಪ್ಯಾಕ್ 8 ಪ್ಯಾಕ್ ಯಾವುದೂ ಕಂಡಿಲ್ಲ. ಅಂದರೆ ವಿಧಿ ಆಟ ಎಷ್ಟು ಘೋರವಾಗಿರುತ್ತೆ ಅನ್ನೋದು ಒಂದು ಮುಖ ಅಲ್ಲಿ ಗೊತ್ತಾಯಿತು. ವಿಧಿ ಅನ್ನೋದೇ ವಿಚಿತ್ರ ನಮ್ಮ. ವಿಧಿ ಇರೋದೇ ಆಟ ಆಡ್ಸೋದಕ್ಕೆ, ನಾವಿರೋದೇ ಆಟ ಆಡೋಕ್ಕೆ. ಸೊ ಹಂಗಾಗಿ ಅವನ ಮುಂದೆ ಯಾರೂ ಇಲ್ಲ. ನೀವೇನೋ ಅಂದ್ರಿ, ಯಾರೋ ಏನೋ ಅಂದ್ಕೊಂಡ್ರು, ಯಾರೋ ಏನೋ ಆಡ್ಕೊಂಡ್ರು ಅಂತ. ನಾನು ಯಾಕೆ ಅವ್ರನ್ನೆಲ್ಲ ತುಂಬ ಇಷ್ಟಪಡ್ತೀನಿ ಹೆಚ್ಚಿಗೆ ಅಂದರೆ, ಅವರೆಲ್ಲ ವಿಧಿ ಅಲ್ವಲ್ಲ. ನನ್ನ ಇಡೀ ಜನ್ಮದಲ್ಲಿ ಅವ್ರು ನಾನು ಮರೆಯಲ್ಲ, ನಾನು ಮರೆಯೋದಲ್ಲ ಬಿಡಿ, ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಟೀಕಾಕಾರರು ಇರ್ಬೇಕು, ಕಾಲು ಎಳೆಯೋರು ಇದ್ದಾಗಲೇ ನಾವು ಮುಂದೆ ರೇಸಲ್ಲಿ ನಡೆಯೋದು. ಏನು ಹೇಳ್ತಾರೆ ಅದಕ್ಕೆ, ಲೈಕ್ ನಿಂದಿಸುವವರು ಇರಬೇಕಯ್ಯ ಅಂದಿಯ ತರಹ ಅಂತ. ಅವ್ರಿದ್ದಾಗಲೇ ಮಜಾ ಅಲ್ವಾ, ಇಲ್ಲ ನಾವೇಂಗ್ ಬೆಳೆಯಕ್ಕೆ ಸಾಧ್ಯ. ಹೌದು. ಇನ್ನು ಈ ಸ್ಮಶಾನಕ್ಕೂ ದುನಿಯಾ ವಿಜಯ್ ಬರ್ಡೇಗೂ ತುಂಬಾ ರಿಲೇಶನ್ಶಿಪ್ ಇದೆ, ಆ ಸಂಬಂಧ ಇದೆ. ಏನದು? ನಿಮ್ಮ ಹುಟ್ಟು ಯಾವಾಗ ಆಯ್ತು? ನಮ್ಮಮ್ಮ ಹೆತ್ತಾಗ. ಸಾವ ಯಾವಾಗ ಆಗತ್ತೆ? ವಿಧಿ. ಸಾವ ಆಗೋದು ಗ್ಯಾರಂಟಿನಾ? ಖಂಡಿತ ಅಲ್ವಾ? ತುಂಬ ವರ್ಷಗಳ ಕಾಲ ನೀವು ಚೆನ್ನಾಗಿ ಬದುಕಿ, ಹಾಗೆ ಸಾವು ಆಗೋದು ಗ್ಯಾರಂಟಿ ಅನ್ನೋದೇ ಆದರೆ ಅದನ್ನು ನೋಡ್ಕೊಂಬರೋದು ಅಷ್ಟೇ. ಓ ಹಿಂಗಾಗತ್ತೆ, ಎಲ್ಲವನ್ನೂ ನಾವು ಅನುಭವಿಸೋಕೆ ಇಷ್ಟಪಡ್ತೀವಿ. ಸಾವು ಒಂದಾಗಿಂದೇ ಇರ್ತೀವಿ. ಸ್ಮೆಲ್ಲು ಅನುಭವಿಸೋಕೆ ಇಷ್ಟಪಡ್ತೀವಿ, ಸ್ಪರ್ಶ ಅನುಭವಿಸೋಕೆ ಇಷ್ಟಪಡ್ತೀವಿ, ರೂಪ ಲಾವಣ್ಯ, ಬಟ್ಟೆ ಅಥವಾ ಆಭರಣ ಎಲ್ಲವನ್ನೂ ಅನುಭವಿಸೋಕೆ ಇಷ್ಟಪಡ್ತೀವಿ. ಸಾವು ಅಂದ ತಕ್ಷಣ ಭಯ ಪಡ್ತಾ ಇರ್ತೀವಿ. ಅದನ್ನು ಭಯ ಪಡಬೇಡಿ, ಅನುಭವಿಸಿ ಅನ್ನೋದೇ ನನ್ನ ಥಾಟ್ ಯಾವಾಗಲೂ. ಅಂದ್ರೆ ನಾರ್ಮಲಿ ಎಲ್ಲರೂ ಹೇಳ್ತಾರೆ. ಯಾಕೆ ಸ್ಮಶಾನದ ಬಗ್ಗೆ ಕೇಳ್ತೀರಾ ಅಂದರೆ, ನಾನು ಹುಟ್ಟು ನೋಡಿದ್ದೀನಿ, ನನ್ನ ಬದುಕು ತುಂಬ ಪಾಠ ಕಲಿಸ್ಬಿಡ್ತು.
ಸಾವು ಬಂದೇ ಬರುತ್ತಲ್ವಾ, ಅದು ಅಲ್ಟಿಮೇಟ್ ಅಲ್ವಾ. ಸೊ ಅದನ್ನ ನೋಡ್ಕೊಂಡು ಬರ್ತಾ ಇರ್ತೀನಿ. ಸ್ಮಶಾನಕ್ಕೆ ಹೋಗ್ತೀನಿ, ಸ್ಮಶಾನಕ್ಕೆ ಹೋದ್ರೆ ತುಂಬ ನೆಮ್ಮದಿಯಾಗಿರ್ತೀನಿ, ಅಲ್ಲಿ ಪೂಜೆ ಮಾಡ್ತೀನಿ. ಒಂದು ದಿವಸ ನನ್ನೂ ಹಿಂಗೆ ಎಲ್ಲ ಹಾಕ್ಬಿಡ್ತಾರೆ. ಸೊ ನಾನು ಜಾಗ ಇದು ಅಂತ ಇಷ್ಟಪಡ್ತೀನಿ ಅದನ್ನು. ಅಂದ್ರೆ ಕೆಲವ್ರಂತಾರೆ ಜೀವನ 4 ದಿನ ಇರುತ್ತೆ, ನಾವು ಹುಟ್ತೀವಿ, ಸಾಯೋದು ನೀವು ಹೇಳ್ದಂಗೆ ಒಂದಿನ ಸತ್ತು ಹೋಗ್ತೀವಿ. ಬಟ್ ಇರೋ ಆ ಒಂದು ಜೀವನದ ಗ್ಯಾಪ್ ಅಲ್ಲಿ ನಾವು ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡಕ್ಕೆ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಹಂಗ್ ಸಾಧ್ಯನೇ ಇಲ್ಲ. ಎಂಜಾಯ್ ಮಾಡಕ್ಕೆ ನೀವ್ಯಾರು, ಎಲ್ಲ ಕೊಡೋದು ಅವನು. ಅವನಿಗೆ ಮಾತ್ರ ಗೊತ್ತು ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅಂತ. ನಾವು ಸುಮ್ಮನೆ ಒಂದು ಕೆಲಸ ಮಾಡಿ ಇಲ್ಲ, ನೀವೊಂದು ಯೋಚನೆ ಮಾಡಿ, ಇವತ್ತು ರಾತ್ರಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಹಿಮಾಲಯ ಹತ್ತೀನಿ ಅನ್ನಿ, ಆಗತ್ತಾ? ಅವನು ಗೊತ್ತು ನಿಮ್ಮನ್ನ ಮನೇಲೇ ಮಲಗಿಸ್ಬೇಕು, ಇವತ್ತು ದುನಿಯಾ ವಿಜಯ್ ಅವ್ರು ಇಂಟರ್ವ್ಯೂ ಮಾಡಬೇಕು, ನಾಳೆ ಬೆಳಗ್ಗೆ ನಾನು ರೆಡಿ ಆಗಬೇಕು, ಕೆಲಸ ಮಾಡಬೇಕು ಅಂತ. ಹಂಗೆ ನಮ್ಮ ಕನಸುಗಳು ಬೇರೆ, ಅವನ ಆಸೆಗಳು ಬೇರೆ. ಅದಕ್ಕೆ ಮಾತ್ರ ನಾವು ಸೀಮಿತವಾಗಿರ್ಬೇಕು. ಆ ಮಧ್ಯೆ ದ್ವೇಷ, ಪ್ರೀತಿ, ಅಸೂಯೆ, ಮನಸ್ಸಲ್ಲಿ ಕೊಳಕ್ತನ, ಅದು ಯಾವುದು ವರ್ಕೌಟ್ ಆಗಲ್ಲ. ಈ ಬರ್ಡೇ ಅಂದ್ರೆ ಈ ಬರ್ಡೇ ಅಭಿಮಾನಿಗಳು ಬಂದಿದ್ದಾರೆ, ನೀವು ಅಲ್ಲಿಗೆ ಹೋಗಿದ್ರಿ, ಅನಿಲ್ ಹಾಗೇನೆ ಉದಯ್. ನಾನು ಪ್ರತಿ ವರ್ಷ ಹೋಗ್ತಿರ್ತೀನಿ. ಅನಿಲ್ಗೆ ಉದಯ್ಗೆ ಸುಂದರ್ಗೆ ಮಾತ್ರ ಗೊತ್ತು ಯಾಕೆ ಹೋಗ್ತೀನಿ ಅಂತ. ಇವಾಗ ನಾನು ಹೆಂಡತಿಗೂ ಬಿಚ್ಚಿಟ್ಟಿದ್ದೀನಿ, ಆ ಟೈಮಲ್ಲಿ ಹೋದಾಗ ತಡಿಬೇಡ ನನ್ನ ಹೋಗ್ಬಿಟ್ಬಿಡು ಅಂತ. ಅಂದ್ರೆ ಈ ಬರ್ಡೇಗೆ ನೀವು ಅಲ್ಲಿ ಹೋಗಿದ್ರಿ, ಪೂಜೆ ಮಾಡಿದ್ರಿ, ಅಲ್ಲೇ ಕೇಕ್ ಕಟ್ ಮಾಡಿದ್ರಿ. ಹೌದೌದು. ಅಂದ್ರೆ ಅಭಿಮಾನಿಗಳು ಇಲ್ಲಿ ಬಂದಿದ್ರು ಕೂಡ ಅಲ್ಲಿಗೆ ಹೋದ್ರಿ. ಅಂದ್ರೆ ಫಸ್ಟ್ ನೀವ್ ಅಂದ್ರಿ ಅವ್ರು ಯಾವಾಗ್ಲೂ ನಿಮ್ಮನ್ ತಾಯಿ ಸ್ಥಾನದಲ್ಲಿ ಅವ್ರು ನೋಡ್ತಾ ಇದ್ರು. ನಾನು ನಮ್ಮ ಪುಟ್ಟ ಮಕ್ಕಳ ತರ ನೋಡ್ತೀನಿ ಅವ್ರನ್ನ. ಅಂದ್ರೆ ಅಲ್ಲಿಗೆ ಹೋದಾಗ ಏನೆಲ್ಲ ನೆನಪಿಗೆ ಬಂತು ನಿಮ್ಗೆ ಆ ಟೈಮಲ್ಲಿ? ಅದು ತುಂಬಾ ದೊಡ್ಡ ಕತೆ ಬಿಡಿ. ಅದಕ್ಕೆ ಅದು ಹೇಳೋದಕ್ಕೆ ಸುಮಾರು ದಿವಸಗಳೇ ಬೇಕಾಗತ್ತೆ, ಸುಮಾರು ಸೆಗ್ಮೆಂಟ್ಗಳು ಬೇಕಾಗತ್ತೆ. ಏನಂದ್ರೆ ಅವರೆಲ್ಲ ನಮ್ಮ ಜೀವಗಳು ಅಷ್ಟೇ. ಇವಾಗ ಮನುಷ್ಯಂಗೆ ಹೆಂಗೆ ವಯಸ್ಸಾಗುತ್ತೋ, ಹೆಂಗೆ ಪದರಗಳು ಬಿಡ್ತಾ ಇರ್ತಾನೋ, ಹಂಗೆ ಜೀವಕ್ಕೆ ಜೀವ ಆಗಿರೋರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಜೀವ ಒಂದು ಉಳ್ಕೊಂಡಿದೆ, ಆ ಜೀವನ ಕಾಪಾಡೋಕೆ ಇನ್ನೊಂದು ಜೀವ ಇದೆ. ಅದ್ರ ಜೊತೆಗೆ ನಮ್ಮ ಅತ್ತೆ ಮಾವ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ಇಷ್ಟೇ. ಬಹುಶಃ ಅಂದ್ರೆ ಇವ್ರ ಹತ್ರ ಮಾತಾಡ್ತಾ ಇದ್ರೆ ಒಂದು ಸೈಕಲಾಜಿಕಲಿ ಆಗ್ಲಿ ತುಂಬಾ ತಿಳ್ಕೊಂಡಿದ್ದಾರೆ. ಅಂದ್ರೆ ನಾನೊಬ್ಬ ಅಜ್ಞಾನಿ. ಇಲ್ಲ, ನಿಮ್ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ನೀವೆಷ್ಟು ಜ್ಞಾನಿ ಅಂತ. ತುಂಬಾ ಜೀವನ ನೋಡಿದ್ದಾರೆ, ತುಂಬಾ ಕಷ್ಟ ನೋಡಿದ್ದಾರೆ, ಸುಖ ಕಡಿಮೆ, ತುಂಬಾ ಕಷ್ಟ ನೋಡಿದ್ದಾರೆ, ತುಂಬಾ ಅವಮಾನಗಳನ್ನ ಅನುಭವಿಸಿದ್ದಾರೆ. ಆಮೇಲೆ ಅವ್ರಿಗೆ ಇದ್ದಿದ್ದೆಲ್ಲ ಬ್ಯಾಕ್ ಸ್ಟಾಪ್ ಮಾಡೋರೆ. ಹಾಗಾಗಿ ಅವ್ರ ಮಾತಲ್ಲಿ ಅವ್ರು ಏನೇ ಮಾತಾಡಿದ್ರು ಸತ್ಯ ಮಾತಾಡ್ತಾರೆ. ಸೊ ಅವ್ರು ಏನೇ ಹೇಳಿದ್ರು ಎಲ್ರಿಗೂ, ನಾನು ತುಂಬಾ ಜನ ಹೇಳೋದು ಕೇಳಿದೀನಿ, ಫಿಲಾಸಫಿ ಹೇಳ್ತಾರೆ. ನೀವು ಮಾಡ್ತಾ ಇರೋದು ಫಿಲಾಸಫಿನೇ, ನೀವು ಫಿಲಾಸಫಿ ಮೇಲೆ ಬದುಕ್ತಾ ಇರೋದು, ಆದ್ರೆ ನಿಮ್ಗೆ ಅದು ಅರಿವಿಲ್ಲ ಅಷ್ಟೇ. ಸೊ ಅವ್ರು ಮಾತಾಡ್ತಾರೆ, ನೀವು ಮಾಡ್ತಾ ಇರೋದು ಅದನ್ನೇ. ಸೊ ಅವ್ರು ಮಾತಾಡೋದೆಲ್ಲ ಸತ್ಯ ಅಷ್ಟೇ, ಇಟ್ಸ್ ನಾಟ್ ಫಿಲಾಸಫಿ, ಸತ್ಯ ಮಾತಾಡ್ತಾರೆ. ಬರ್ಡೇ ಅಂದ ತಕ್ಷಣ ದುನಿಯಾ ವಿಜಯ್ ಅವ್ರಿಗೆ ಏನು ನೆನಪಾಗುತ್ತೆ? ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಡ್ರೆಸ್ ಬೇಕು, ಇನ್ನೊಂದು ಸ್ಕೂಲಲ್ಲಿ ನಾವು ಮಕ್ಕಳಿಗೆಲ್ಲ ಸ್ವೀಟ್ಸ್ ಹಂಚ್ಬೇಕು, ಇಲ್ಲ ಚಾಕ್ಲೇಟ್ ಹಂಚ್ಬೇಕು ಅಂತ ಡಿಮ್ಯಾಂಡ್ ನಮ್ದು ಇರ್ತಾ ಇತ್ತು. ನಿಮ್ಗೆ ನೆನಪಾಗುತ್ತೆ? ನೀವು ನಗಬಾರ್ದು, ಇವ್ರು ತಡಿಬಾರ್ದು. ಆಯ್ತು, ತಡೆಯಂಗಿಲ್ಲ ಇದು ಈ ವಿಚಾರಕ್ಕೆ. ಡಿಪೆಂಡ್ಸ್ ಆನ್ ವಾಟ್ ಈಸ್ ಆಮೇಲೆ ಬರ್ಡೇ ದಿವಸ ಏನಾದ್ರೂ ತುಂಬಾ ಒಳ್ಳೆ, ನನ್ಗೂ ಖುಷಿ ಆಗೋ ತರ, ಅವ್ರೆಲ್ರು ನೋಡೋರು ಖುಷಿ ಆಗೋ ತರ. ಎಲ್ಲಾ ಬರ್ಡೇಗಳು ಎಲ್ರಿಗೂ ಒಳ್ಳೇದಾಗ್ಲಿ, ಯಾರಿಗೂ ಕೆಟ್ಟದಾಗದೆ ಇರಲಿ ಅಷ್ಟೇ. ಅಲ್ಲ, ಚಿಕ್ಕ ವಯಸ್ಸಲ್ಲಿ ಏನ್ ಡಿಮ್ಯಾಂಡ್ ಮಾಡ್ತಿದ್ರಿ ನೀವು? ನೀವಂತ ಇದ್ರಿ ಬಡತನ. ಅವ್ರ ತಾಯಿ ಹೇಳ್ತಾ ಇದ್ರು, ದುಡ್ಡು ಇಸ್ಕೊಳ್ಳೋದು, ತಗೊಂಡೋಗಿ ಊರವ್ರಿಗೆಲ್ಲ, ಅವಾಗ ಚಿಕ್ಕ ವಯಸ್ಸಿಂದ ಬುದ್ಧಿ ಇರೋದು ಅವ್ರಿಗೆ. ದುಡ್ಡು ಇಸ್ಕೊಳ್ಳೋದು ಅಮ್ಮನ ಹತ್ರ, ತಗೊಂಡೋಗಿ ಊರಲ್ಲಿರೋ ಫ್ರೆಂಡ್ಸ್ಗೆಲ್ಲ ಏನಾದ್ರು ಕೊಡ್ಸೋದು. ಮನೇಲಿ ಏನಾದ್ರು ಹಬ್ಬದ ಊಟ ಮಾಡಿದ್ರೆ ತಗೊಂಡೋಗೋದು, ಇನ್ನ ದೇವ್ರ ಮುಂದೆ ಇಟ್ಟಿರಲ್ಲ, ಕದ್ದು ತಗೊಂಡೋಗೋದಲ್ಲ, ಕದ್ದು ತಗೊಂಡೋಗಿ ಫ್ರೆಂಡ್ಸ್ಗೆಲ್ಲ ಹಂಚೋದು. ಸೊ ಅದು ಸಣ್ಣ ವಯಸ್ಸಿಂದ ಬಂದಿರೋ ಬುದ್ಧಿ, ಇವಾಗ ಬಂದಿರೋದು. ಇವಾಗ ಒಳ್ಳೇದ್ ಮಾಡೋದಂತಲ್ಲ, ಚಿಕ್ಕ ವಯಸ್ಸು ನಾನು ಅವ್ರ ತಾಯಿ ನಂಗೆಲ್ಲ ಹೇಳಿದಾರೆ, ಅವ್ರ ಸ್ಟೋರೀಸ್ ಎಲ್ಲ ಗೊತ್ತು ನಂಗೆ. ಸೊ ಅದು ಅವರು ಅವಾಗ್ಲಿಂದನೂ ಅದೇ ಬುದ್ಧಿ, ಇವತ್ತಿಗೂ ಈ ಬರ್ಡೇಗೂ ಅವ್ರು ಒಂದು ಒಳ್ಳೆ ಕೆಲಸನೇ ಮಾಡಿರೋದು.
ಅವ್ರಿರೋವರೆಗೂ ಎಲ್ರಿಗೂ ಒಳ್ಳೇದೇ ಮಾಡ್ತಾರೆ ಅಷ್ಟೇ. ಲೀವ್ ಅಂಡ್ ಲೆಟ್ ಲೀವ್ ಅಂತ. ಹೌದು, ಬದುಕಕ್ಕೆ ಬಿಡು. ಒಂದು ಛಲ ಬೇಕು, ಒಂದು ಗುರಿ, ನಾನು ಇಂಥ ಡೆಸ್ಟಿನಿ ಹೋಗಿ ತಲುಪಬೇಕು. ಹಂಗಿದ್ರೆ ಬಹುಶಃ ದೇವ್ರು ಕೈ ಹಿಡಿತಾನೆ, ಜನರು ಕೈ ಹಿಡಿತಾರೆ ಅನ್ಸುತ್ತೆ. ಇಷ್ಟೊಂದು ಅಭಿಮಾನಿಗಳು ಬರ್ಡೇ ಇಂದ ಬರ್ಡೇ ಜಾಸ್ತಿ ಆಗ್ತಾ ಇದೆ. ಹೌದು ಹೌದು. ಸೊ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಮನ್ನ ಇಷ್ಟಪಡ್ತಾರೆ, ಇಲ್ಲಿ ಬರ್ತಾರೆ, ಅವ್ರು ಅಂತ ಇದ್ರು ಅಂದ್ರೆ ನಮ್ ಸಂಬಂಧಿಕರಲ್ಲ, ಫ್ಲೆಕ್ಸ್ ಹಾಕ್ತಾರೆ, 2-3 ದಿನದಿಂದ ಕೆಲಸ ಮಾಡ್ತಾರೆ ನಮ್ಗೋಸ್ಕರ, ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು. ಹೌದು, ಹೆಚ್ಚು ಕಡಿಮೆ ತಾಯಿ ಋಣ, ಇಂಥ ಮುದ್ದಾದ ಜೀವ ಕೊಡೋ ಹೆಂಡತಿ ಋಣ, ನನ್ನ ಅಭಿಮಾನಿಗಳ ಋಣ, 3 ತೀರ್ಸಕ್ಕಾಗಲ್ಲ ನಾನು ಅಷ್ಟೇ. ಇದಕ್ಕಿಂತ ದೊಡ್ಡ ಮಾತೇ ಬೇಡ ಅನ್ಸುತ್ತೆ ಅಲ್ವಾ? ಆಕ್ಚುಲಿ ಅವರು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್. ಈಸ್ ಅ ಗ್ರೇಟ್, ಒಳ್ಳೆ ಮಗ, ಒಳ್ಳೆ ಫಾದರ್, ಒಳ್ಳೆ ಫ್ರೆಂಡ್, ಒಳ್ಳೆ ಹಸ್ಬೆಂಡ್. ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ. ಹಾರ್ಡ್ ವರ್ಕ್ ಇರ್ಬೋದು, ಇಲ್ಲ ಒಂದು ಗುರಿ ಇರ್ಬೋದು, ಎಲ್ಲ ವಿಷಯದಲ್ಲೂ ಈಸ್ ಪರ್ಫೆಕ್ಟ್. ಅವ್ರಿಗೆ ಇರೋ ಅಭಿಮಾನಿಗಳೆಲ್ಲ ಅವ್ರನ್ನ ಇಷ್ಟಪಡೋದು ಸಿನಿಮಾಕ್ಕಿಂತ ಹೆಚ್ಚಾಗಿ ಅವ್ರು ಒಳ್ಳೆತನ ನೋಡಿ ಇಷ್ಟಪಡ್ತಾರೆ ಅಷ್ಟೇ. ಸೊ ನಾನು ಅದಕ್ಕೆ ಮದುವೆ ಆಗಿದ್ದು. ಅಭಿಮಾನಿಗಳು ಜಾಸ್ತಿ ಆಗ್ತಾ ಇರೋದು ಬಿಕಾಸ್ ಅವ್ರ ಒಳ್ಳೆತನಕ್ಕೆ, ಅಷ್ಟು ಮಾತ್ರ ಹೇಳ್ತೀನಿ. ನಿಮ್ಗೆ ಅವರಲ್ಲಿ ಏನ್ ಗುಣ ಇಷ್ಟ ಆಗಿದೆ? ಅವ್ರು ಅಂದ್ರು ನಿಮ್ಮಲ್ಲಿ ಏನ್ ಗುಣ ಇಷ್ಟ ಆಗಿದೆ ಅಂತ. ಕೇರಿಂಗ್ ನೇಚರಾ? ಇಲ್ಲ, ಅದು ಹೇಳ್ಬಾರ್ದು, ಅವಳು ಮುಂದೆ ಟಾಪ್ಗೆ ಹೋಗ್ಬಿಡ್ತಾಳೆ. ಇಲ್ಲ ಪರವಾಗಿಲ್ಲ, ಹೇಳಿ. ಬೇಡ, ನೀವು ಕಿವಿ ಮುಚ್ಕೊಂಬಿಡಿ. ಅವ್ರು ನಾನು ಯಾವತ್ತೂ ಹೋಗ್ಲಿಲ್ಲ, ಪರವಾಗಿಲ್ಲ. ನೋಡಿ, ತುಂಬಾ ನೊಂದ್ಬಿಡ್ತಾನೆ ಒಬ್ಬ ಭಕ್ತ, ದೇವ್ರನ್ನ ನಂಬಿ. ದೇವ್ರು ತುಂಬಾ ಪರೀಕ್ಷೆ ಮಾಡ್ತಾನೆ. ನೀನ್ ಸರಿ ಇಲ್ಲ ದೇವ್ರೆ ಅನ್ಬಿಟ್ಟು ಭಕ್ತ ಸಹಾಯ ಕೊಟ್ಬಿಡ್ತಾರೆ. ಬೇಡ, ನೀನ್ ನಂಬಿದಕ್ಕೆ ಇಷ್ಟಲ್ಲ, ಅನಾಹುತ ಆಗೋಯ್ತು ಅಂತ. ಅವಾಗ ಎಲ್ಲೋ ಒಂದ್ ಕಡೆ ದೇವ್ರು ಬಂದು ಬೇರೆ ರೂಪದಲ್ಲಿ ನಾನು ಇದೀನಿ ಅಂತ ತೋರಿಸಲ್ಲ, ಸುಮ್ಮನೆ ಜೊತೆಲಿ ಇಡ್ತಾನೆ. ಆ ಥರದ್ದು ಒಂದು ಜೀವ ಇದು ಅಷ್ಟೇ. ಈ ಪ್ರೀತಿ ಹೀಗೆ ನೋಡಿದ್ರ ನಿಮ್ಗೆ ದೃಷ್ಟಿ ಹಂಗೆ ಹಂಗೆ ಅದು ತುಂಬಾ ವರ್ಷಗಳಿಂದ ಬೇಡ್ಕೊಂಡಿದ್ದೆ. ಇದೊಂದು ಘಟ ಅಂತೀವಿ ಗೊತ್ತಾ, ಹಂಗೆ ಅದು ನನ್ನ ಜೊತೆ ಏನ್ ಬಂದು ನಾನು ಇದೀನಿ ಬಾ ಅಂತ. ಯಾವತ್ತೂ ಹೊಗಳಲ್ಲ ಅವರು, ಪ್ರೈಸ್ ಮಾಡೋದು ತುಂಬಾ ಕಡಿಮೆ. ಊರಲ್ಲಿರೋರು ಎಲ್ರೂ ಹೊಗಳುತ್ತಾರೆ, ಹಿಂಗೆ ಹಂಗೆ. ಅವರಲ್ಲಿ ಏನೇ ಗುಣ, ಒಳ್ಳೆ ಗುಣ ಕಾಣಿಸ್ರು ಹೊಗಳುತ್ತಾರೆ. ಮೋಸ್ಟ್ಲಿ ಮದುವೆ ಆದಾಗವರೆಗೂ ಒಂದೆರಡು ಸಲ ಹೇಳಿರ್ಬೋದು, ಓ ಚೆನ್ನಾಗಿ ಕಾಣ್ತಾ ಇದೆಯಾ ಅಷ್ಟೇ. ತುಂಬಾ ಪ್ರೇಸ್ ಮಾಡ್ತಾರಲ್ಲ, ಹಂಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಷ್ಟೇ. 1-2 ಸಲ ಹೇಳಿರ್ಬೋದು ಇವತ್ವರೆಗೂ. ಬಟ್ ನಂಗೆ ಗೊತ್ತು ಅವ್ರೇನು ಹೇಗೆ ಜಾಸ್ತಿ ಹೇಳಲ್ಲ. ಇಲ್ಲ ನಿಜವಾಗ್ಲೂ ದೇವ್ರ ನಾನು ಇವಾಗ್ಲೂ ಆಮೇಲೆ ನೀವು ಹೋದ್ಮೇಲೆ ಬೈದ್ಬಿಡ್ತೀನಿ, ನಾವೆಲ್ಲ ಸುಮ್ಮನೆ ಇರ್ಬೋದು ಅಂತ. ಯಾಕಂದ್ರೆ ಮಕ್ಕಳ ಮುಂದೆ, ಹೆಂಡತಿ ಮುಂದೆ ಅವ್ರನ್ನ ಹೊಗಳಬಾರ್ದಂತೆ, ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕೆ ಸೆಲೆಬ್ರಿಟಿ ಕಪಲ್, ಇವ್ರು ಆಕ್ಟಿಂಗ್ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್ ಆಕ್ಟಿಂಗ್ ಮಾಡಕ್ಕೆ ಫಸ್ಟ್ ನಿಮ್ ಪರ್ಮಿಷನ್ ಬೇಕಲ್ಲ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಿರಾ ಯಾವತ್ತಾದ್ರೂ? ನಾವು ತುಂಬಾ ಚೆನ್ನಾಗಿ ಸಂಸಾರ ಮಾಡಬೇಕು ಅನ್ಕೊಂಡಿದೀವಿ. ಆಲ್ರೆಡಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಯಾಕಂದ್ರೆ ಸಿನಿಮಾ ಅನ್ನೋದು ಅಷ್ಟು ಸುಲಭ ಇಲ್ಲ. ಸದ್ಯಕ್ಕೆ ಸಂಸಾರ ನಾನು ಇವತ್ತು ಒಂದೇ ಹೇಳೋದು, ಸುಮಾರು ಜನ ಹೆಣ್ಮಕ್ಳು, ಓದ್ಕೊಂಡಿರೋ ಹೆಣ್ಮಕ್ಳು ಈ ಸಿನಿಮಾಗೆ ಸಂಬಂಧ ಪಟ್ಟಿಲ್ಲ ಅಂದ್ರೆ ಇವಾಗ ಅವ್ರವ್ರ ಫ್ಯಾಮಿಲಿಗೆ ಅವ್ರವ್ರಿಗೆ ಅದಾಗ ಬರುತ್ತೆ ವರ. ಹಂಗಾಗಿ ಸಿನಿಮಾದೇ ಒಂದು ಫ್ಯಾಮಿಲಿ ಇದೆ, ಅವ್ರು ಮಾತ್ರ ಮುಂದೆ ಬನ್ನಿ ಆಕ್ಟಿಂಗ್ ಮಾಡಿ. ಸಿನಿಮಾನಿಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಎಲ್ಲೋ ಪುಟ್ಟು ತುಂಬಾ ಒಂದು ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ತುಂಬಾ ಸುಂದರವಾಗಿ ಹುಟ್ಟಿರೋ ಹೆಣ್ಮಕ್ಳು, ಅಥವಾ ನಾನು ಸುಂದರವಾಗಿದ್ದೀನಿ, ನಾನು ಏನೋ ಅಚೀವ್ ಮಾಡ್ತೀನಿ ಅಂತ ಬರೋ ಹೆಣ್ಮಕ್ಳಿಗೆ ನಿಮ್ಮ ಕಾಲು ಮುಗಿದು ಕೇಳ್ತೀನಿ, ದಯವಿಟ್ಟು ಬರಬೇಡಿ ಆಯ್ತಾ? ಸಿನಿಮಾಗೆ ಅಂತ ಸಿನಿಮಾದ ಸಂಬಂಧಿಕರಿದ್ದಾರೆ, ಅವರೇ ಬೆಳೆಸ್ಕೊಂಡು ಅವರೇ ಮಾಡ್ಕೋತಾರೆ ಉದ್ಧಾರ. ಹೊರಗಡೆಯಿಂದ ಹೆಣ್ಮಕ್ಳು ಬಂದು ಈ ನಿಮ್ಮ ಒಳ್ಳೆ ಭವಿಷ್ಯ ಹಾಳು ಮಾಡ್ಕೋಬೇಡಿ, ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನಾನು ಯಾವ ಹೆಣ್ಣು ಮಕ್ಕಳು ಎಂಟರ್ಟೈನ್ ಮಾಡಲ್ಲ. ಒಂದು ಬಣ್ಣದ ಪ್ರಪಂಚ ದೂರದಿಂದ ಚೆನ್ನಾಗಿ ಅಮ್ಮ ಹಿಂಗೆ ಅಳಿಸ್ದಂಗೆ ಅಳಿಸೋಗ್ಬಿಡತ್ತದು. ಬರೀ ಒಂದು ಸರ್ಟನ್ ಇಯರ್ಸ್ ಇರುತ್ತೆ ಅಷ್ಟೇ. ನಾವು ಮೇಕಪ್ನ ಹೆಂಗೆ ಒರೆಸ್ತೀವೋ ಹಂಗೆ ಒಳಸೋಗ್ಬಿಡತ್ತೆ. ಗಂಡಸರು ನಾವು ಕಿತ್ತೋದವರು ತಡ್ಕೊಂಡ್ಬಿಡ್ತೀವಿ. ಹೆಣ್ಮಕ್ಳ ಗತಿ ಏನು? ದಯವಿಟ್ಟು ಇದನ್ನು ವೀಕ್ಷಣೆ ಮಾಡ್ತಿರೋರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿರು, ನಿಮ್ಮ ತಾಯಿ ತಂದೆ ಕಷ್ಟ ಏನು ಅಂತ ತಿಳ್ಕೊಳ್ಳಿ. ನಿಮ್ಮ ಯೌವನದ ಮೇಲೆ ನಿಮ್ಗೊಂದು ಹಿಡಿತಾ ಇರಲಿ. ನಾನು ಸುಂದರವಾಗಿದ್ದೀನಿ, ಏನೋ ಆಗ್ಬಿಡ್ತೀನಿ ಅಂತ ಬರಬೇಡಿ.
ಜೀವನನ ಜೀವನವಾಗಿ ನೋಡಿ, ಕರೆಕ್ಟ್. ಆಯ್ತಾ. ಇಲ್ಲಿ ಎಲ್ಲರೂ ಪ್ರತಿ ಕ್ಷಣಕ್ಕೂ ಪ್ರತಿ ಹೆಜ್ಜೆಗೂ ಕತ್ಕೊಯ್ಯವರೇ ಹೊರತು ನಾನು ಕತ್ಕೊಡ್ತೀನಿ ನೀನು ಕತ್ಕೊಯ್ದ್ರೆ ಯಾರು ಅಂತ ಕೊಡೋರಲ್ಲ. ಸೊ ಹಂಗಾಗಿ ಹೆಣ್ಣು ಮಕ್ಕಳಿಗೆ ನನ್ನ ಬರ್ಡೇ ದಿವಸ ಒಂದೇ ವಿಶ್ ಮಾಡೋದು, ದಯವಿಟ್ಟು ಸಿನಿಮಾಲಿ ಆ್ಯಕ್ಟಿಂಗ್ ಮಾಡ್ತೀನಿ ನಾನೇನೋ ಆಗ್ಬಿಡ್ತೀನಿ ನನಗೆ ಬಿಟ್ಬಿಡಿ, ಮಾಡಂಗಿದ್ರೆ ಅವ್ನು ಮಾಡ್ಕೋತಾನೆ. ಆಮೇಲೆ ಸಿನಿಮಾದೇ ಒಂದು ಫ್ಯಾಮಿಲಿ ಇದೆ, ಅವ್ನು ಮಾಡ್ಕೊಂಡು ಹೋಗಲಿ ಅಲ್ವಾ. ಇವಾಗ ನಮ್ಮನ್ನ ಹೆಂಗೆ ನಿಮ್ಮ ಜಾತಿಲಿ ಸೇರಿಸ್ಕೊಳಲ್ವೋ ಹಂಗೆ ಸಿನಿಮಾ ಜಾತಿಲಿ ಬೇರೆ ಹೆಣ್ಮಕ್ಳು ಸೇರೋಕ್ಕಾಗಲ್ಲ. ಅದಕ್ಕೆ ಭಗವಂತ ಬರ್ದಿರ್ಬೇಕು, ಅವ್ರು ಮಾತ್ರ ಬರ್ಬೇಕಷ್ಟೇ. ನಾವು ಪ್ರಯತ್ನ ಪಟ್ಟು ಬಿದ್ದೋಗ್ಬಿಡ್ಬಾರ್ದು ಅಷ್ಟೇ. ನನ್ನ ಕಡೆಯಿಂದ ಹೆಣ್ಮಕ್ಳಿಗೆ ಅದೊಂದು ಗಿಫ್ಟ್. ಬರ್ಡೇ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಕೆಲವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅಯ್ಯೋ ಇಷ್ಟು ವರ್ಷ ಆಯ್ತು ನಾನು ಮಾಡಿ ಸಾಧನೆ ಏನೋ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಸೊ ದುನಿಯಾ ವಿಜಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಈ ಬರ್ಡೇ? ಖಂಡಿತವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಂಗೆ ಪುಟಾಣಿ ಸಿಕ್ಕಿದ್ಲು. ಆಮೇಲೆ ಸಾಮ್ರಾಟ್ ಮೋನಿಷ ನಮ್ಮ ಜೊತೆ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ ಕೋಪಿಷ್ಟೆ ಜಮದಗ್ನಿ ತರ ಅವರು. ನನ್ನ ಪ್ರೀತಿಯ ಗೆಳೆಯ ಬಾಬು ಇದ್ದಾರೆ, ಅದೊಂದು ಧರ್ಮರಾಯ ಇದ್ದಂಗೆ. ಸೊ ಎರಡು ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಬೆರಿತೀವಿ. ನಮ್ಮ ಅಮ್ಮನ ಆಶೀರ್ವಾದ ಇದೆ, ಅಭಿಮಾನಿಗಳ ಆರೈಕೆ ಇದೆ. ಅಂದ್ರೆ ಕೆಲವರು ಅಯ್ಯೋ ನಂಗೆ ಈ ವರ್ಷ ಜಾಸ್ತಿ ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾರೆ, ಆತರ ಎಲ್ಲ ಏನಿಲ್ಲ. ಏನ್ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೀವಿ ನಾವು ಅಲ್ವರಾ. ವರ್ಷಗಳು ತುಂಬ್ತಾ ತುಂಬಾ ಹತ್ರಕ್ಕೆ ಹೋಗ್ತಾ ಇರ್ತೀವಿ ಸಾವು ಕಡೆಗೆ ಅಷ್ಟೇ. ಸಾಕು ಬರ್ಡೇ ದಿನ ಜಾಸ್ತಿ ಬೇಡ, ಅವ್ರು ಆಲ್ರೆಡಿ ವಾರ್ನಿಂಗ್ ಮಾಡಿದ್ದಾರೆ. ಅವ್ರು ಏನ್ ಮಾಡಕ್ಕಾಗಲ್ಲ, ಅದೇ ನಂಗೆ ಗೊತ್ತು. ಬಿಕಾಸ್ ಆ ಇನ್ಸಿಡೆಂಟ್ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಷ್ಟೇ. ಅವ್ರೇನಿಲ್ಲ, ವಯಸ್ಸೇನಾಗ್ತಾ ಇಲ್ಲ, ಡಯಟ್ ಮಾಡ್ಕೊಂಡು ಇನ್ನ ಹೆಂಗಾಗ್ತದೆ. ಅನಿಲ್ ಉದಯ ಇಲ್ಲ ಇವತ್ತು, ಅದು ಸತ್ಯ ಅಲ್ವಾ. 1 ವರ್ಷ ಊಟ ಮಾಡಿದ್ರು ಅನಿಲ್ ಉದಯ ಇಲ್ಲ. ಸೊ ಹಂಗಾಗಿ ವಿಧಿ ಮುಂದೆ ನಾವು ಯಾರು ಇಲ್ಲ. ಸೊ ಪ್ರಜ್ಞೆಯಲ್ಲಿ ಬದುಕೋಣ ಅಂತ ಅಷ್ಟೇ. ಪ್ರತಿ ಸರಿ ಪ್ರಜ್ಞೆಯಲ್ಲಿ ಬದುಕೋದು, ಒಳ್ಳೇದು ಬಯಸೋದು, ಒಳ್ಳೇದು ಮಾಡೋದು, ಒಳ್ಳೇದಾಗ್ಲಿ ಅಂತ ಅರ್ಸೋದು ಬಿಟ್ರೆ ದ್ವೇಷ ಮಾಡ್ತೀನಿ, ಜಲಸಿ ಇಟ್ಕೋತೀನಿ, ನಿನ್ನ ಈ ಕಡೆ ಇಲ್ಲ ಆ ಕಡೆಯಿಂದ ಬಂದು ಚುಚ್ತೀನಿ ಅಂದ್ರೆ ನಿಮ್ಮ ಕಣ್ಣು ನಿಮ್ಗೆ ಚುಚ್ಕೊಂಡ್ಬಿಡುತ್ತೆ, ನಿಮ್ಮ ಕೈ ಬೆಳೆ ಚುಚ್ಚಿಬಿಡುತ್ತೆ ಅಷ್ಟೇ. ಎಸ್ ಬರ್ಡೇ ಸಂಭ್ರಮದಲ್ಲಿದ್ದೀರಾ, ಒಂದ್ ಕಡೆ ನೋವಿದೆ, ಒಂದ್ ಕಡೆ ಖುಷಿ ಇದೆ, ನಮ್ಗೆ ಅರ್ಥ ಆಗುತ್ತೆ. ಆ ನೋವು ನಲಿವು ಮಧ್ಯೆ ಈ ಯುಗಾದಿ ಹಬ್ಬ ಹಿಂದೂಗಳಿಗೆ ಯುಗಾದಿ ಹಬ್ಬ ಅವತ್ತೇನ್ ತಿಂತೀವಿ, ಬೇವು ಬೆಲ್ಲ, ಹಂಗೆ ಜೀವನ ಕೂಡ. ಸೊ ಹಂಗಾಗಿ ಇದ್ಬಿಡ್ಬೇಕಷ್ಟೇ. ಹೌದು, ಅದೇ ನೋವು ನಲಿವು ಮಧ್ಯೆ ಸ್ಪೆಷಲ್ ಆಗ್ಬೇಕಾಗಿತ್ತು, ತುಂಬಾ ವಿಷಯದಿಂದ ಸ್ಪೆಷಲ್ ಆಗ್ಬೇಕಾಗಿತ್ತು. ಬಟ್ ಅದನ್ನ ಮೀರಿ ಅದ ತುಂಬಾ ಕಳ್ಕೊಂಡಿದೀವಿ. ಸೊ ಸೆಲೆಬ್ರೇಷನ್ ಅಂತ ಏನಿಲ್ಲ ಈ ಸಲ ಬರ್ತ್ಡೇಗೆ. ಅಭಿಮಾನಿಗಳು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡೋದೇ ಒಂದು ದೊಡ್ಡ ಖುಷಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕೆ. ಸಾಕಷ್ಟು ವಿಚಾರಗಳನ್ನ ಈ ಇಂಟರ್ವ್ಯೂಲಿ ಹಂಚ್ಕೊಂಡಿದ್ದೀರಾ. ಮಾತಾಡಿದೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಅಂಡ್ ಆಲ್ ದ ಬೆಸ್ಟ್ ನೆಕ್ಸ್ಟ್ ಫ್ಯೂಚರ್. ಇಲ್ಲ ಜಾಸ್ತಿ ಬುದ್ಧಿ ಹೇಳಿದ್ರೆ ಕ್ಷಮಿಸಿ ಅಂತ. ಜಾಸ್ತಿ ಬುದ್ಧಿ ಹೇಳಿದ್ರೆ ಕ್ಷಮಿಸಿ. ಬುದ್ಧಿ ಮಾತು ನೆಕ್ಸ್ಟ್ ನಮ್ಗೆ ಅರ್ಥ ಆಗುವಾಗ ಗೊತ್ತಾಗುತ್ತೆ. ದುನಿಯಾ ವಿಜಿ ಇಲ್ಲ ಅದು ಒಂದಲ್ಲ ಒಂದಿನ ಅವ್ರು ಹೇಳಿರೋ ಮಾತುಗಳು ಯಾರಿಗೆ ಆಗಿರ್ಬೋದು, ಅವ್ರು ಎಷ್ಟೋ ದಿನಗಳಾದ್ಮೇಲೆ ಅವ್ರು ಹೇಳಿದ ಮಾತನ್ನ ನಿಜವಾಗ್ಲೂ ರಿಯಲೈಸ್ ಮಾಡ್ಕೊಂತಾರೆ. ಅವ್ರು ಹೇಳೋ ಒಂದೊಂದು ಪದದಲ್ಲೂ ಸತ್ಯ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಹ್ಯಾಪಿ ಬರ್ತ್ಡೇ. ಒಳ್ಳೆ ಯಜಮಾನ ಸಿಗ್ಲಿ. ಮೀಸೆ ಬಂದ್ ಮಾತ್ರಕ್ಕೆ ಮಿಯಾವನ್ನೋ ಬೆಕ್ಕೆಲ್ಲ ಹುಲಿ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನೋವು ನಲಿವಿನ ಮಧ್ಯೆ ದುನಿಯಾ ವಿಜಿ ಅವರು ಈ ಬರ್ಡೇ ಸಂಭ್ರಮವನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮಾಸಿಗುಡಿ ಟ್ರೇಲರ್ ರಿಲೀಸ್ ಆಗಿದೆ, ಈಗಾಗಲೇ ಜನಮನ್ನಣೆ ಗಳಿಸ್ತಾ ಇದೆ. ಮುಂದಿನ ಫ್ಯೂಚರ್ ಪ್ಲಾನ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ETV ನ್ಯೂಸ್, ಸುದ್ದಿಯೇ ಜೀವಾಳ.
ಥ್ಯಾಂಕ್ ಯು